ನಮಸ್ತೆ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾವು ಯಾವ ಮಾಹಿತಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ಇತ್ತೀಚೆಗಷ್ಟೇ ವೈರಲ್ ಆಗ್ತಾ ಇರುವಂತಹ ವಿಚಾರ, ಅದು ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರುವಂತಹ ಮಾತು. ಅದೇನು ಅಂತಂದರೆ, ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡೋದಿಲ್ಲ ಅನ್ನೋವಂಥದ್ದು. ಸೊ ಈ ಒಂದು ಮಾತಿನ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಅದೇ ರೀತಿಯಾಗಿ 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಈಗಾಗಲೇ ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರೋ ಅಂಥದ್ದು. ಸೊ ಯಾರಿಗೆಲ್ಲ ಜಮಾ ಆಗಿಲ್ಲ ಅಲ್ವಾ, ಅವರು ಏನು ಮಾಡಬೇಕು, ಯಾವಾಗ ಜಮಾ ಆಗುತ್ತೆ ಅನ್ನುವಂಥದ್ದು ಮಾಹಿತಿ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ಯಾರಿಗೆಲ್ಲ 4,000 ರೂಪಾಯಿ ಅನ್ನುವಂಥದ್ದು ಜಮಾ ಆಗಿದೆ ಅದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಸೊ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ಮತ್ತು ಒಂದು ಲೈಕ್ ಮಾಡಿ. ನಾನು ಹೇಳಿದೆ, ಡಿ ಕೆ ಶಿವಕುಮಾರ್ ಸರ್ ಅವರು ಹೇಳಿರುವಂತಹ ಮಾತು ಏನು ಅಂತ ಅಂದರೆ, ಪ್ರತಿ ತಿಂಗಳು ಕೂಡ ನಾವು ಗೃಹಲಕ್ಷ್ಮಿ ಹಣವನ್ನು ಕೊಡೋದಿಲ್ಲ ಅಂತ ಹೇಳಿದರು. ಹಾಗಾದರೆ ಎಷ್ಟು ತಿಂಗಳಿಗೊಮ್ಮೆ ಕೊಡ್ತಾರೆ ನೋಡಿ ಸ್ನೇಹಿತರೆ. 19ನೇ ಕಂತಿನ ಗೃಹಲಕ್ಷ್ಮಿ ಹಣ ಅನ್ನುವಂಥದ್ದು ಬರೋದಕ್ಕೆ ತುಂಬಾ ಲೇಟ್ ಆಗಿತ್ತು ಅಂತ ಹೇಳಬಹುದು. ಕೊಡ್ತೀವಿ ಅಂತ ಅಂದ್ಕೊಂಡು ಕೂಡ ಕೊಟ್ಟಿರಲಿಲ್ಲ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಆಗಿರಲಿ, CM ಸಿದ್ದು ಅವರಿಗೆ ಆಗಿರಲಿ, ಎಲ್ರಿಗೂ ಕೂಡ ಕ್ವೆಶನನ್ನು ಕೇಳ್ತಾ ಇದ್ರು ಮಾಧ್ಯಮದವರು. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೂ ಕೂಡ ಕ್ವೆಶನನ್ನು ಕೇಳಿದಾಗ, ಈ ತಿಂಗಳ ಅಂತಂದರೆ 19ನೇ ಕಂತಿನ ಹಣ ಅನ್ನುವಂಥದ್ದು ಈ ತಿಂಗಳಲ್ಲೂ ಕೂಡ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ. ಆದರೆ ಇವಾಗ ನೋಡಿದ್ರೆ ಇನ್ನೂ ಕೂಡ ಫೆಬ್ರವರಿ ತಿಂಗಳ 19ನೇ ಕಂತಿನ ಹಣ ಅನ್ನುವಂಥದ್ದೇ ಬಂದಿಲ್ಲ ಅಂತ ಮಾಧ್ಯಮದವರು ಕ್ವೆಶನನ್ನು ಕೇಳಿದಾಗ ಅವರು ಬೇರೆ ರೀತಿಯಾಗಿ ಆನ್ಸರನ್ನು ಮಾಡಬಹುದಿತ್ತು. ಆದರೆ ಅವರು ಹೇಳಿರುವಂತಹ ವಿಚಾರ ಏನು ಅಂತಂದರೆ, ಅವ್ರಿಗೂ ಕೂಡ ಕೋಪ ಬಂದಿತ್ತು. ಹಾಗಾಗಿ ಅವರು ಹೇಳಿರುವಂಥದ್ದು ಏನು ಅಂತಂದರೆ, ನಾವು ಯಾವಾಗ ಹೇಳಿದ್ರಿ, ಚುನಾವಣೆ ಟೈಮಲ್ಲೂ ಕೂಡ ನಾವೇನು ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಹಣವನ್ನು ಕೊಡ್ತೀವಿ ಅಂತ ಹೇಳಿರಲಿಲ್ಲ, ನಾವು ಕೊಟ್ಟಾಗ ನೀವು ಇಸ್ಕೋಬೇಕು ಅಷ್ಟೇ ಅಂತ ಹೇಳಿರುವಂಥದ್ದು. ಸ್ವಲ್ಪ ಆದ್ರೂ ತಾಳ್ಮೆ ಇರಬೇಕು. ಯಾವಾಗಲೂ ಕೂಡ ಈ ರೀತಿ ಬಂದುಬಿಟ್ಟು ಕ್ವೆಶನ್ ಮಾಡೋವಂಥದ್ದಲ್ಲ ಮಾಧ್ಯಮದವರು. ನಾವು ಈಗಾಗಲೇ 18 ಕಂತಿನ ಹಣವನ್ನು ಕೂಡ ಕೊಟ್ಟಿರೋ ಅಂಥದ್ದು ಅಂತ ಹೇಳಿರೋವಂಥದ್ದು. ಹೌದು, ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದು 18 ಕಂತಿನ ಹಣ ಅಂತ ಅಂದರೆ 36,000 ರೂಪಾಯಿ. ಒಬ್ಬೊಬ್ಬರಿಗೂ ಕೂಡ 36,000 ರೂಪಾಯಿ ಬೇರೆ ಯಾವ ಸರ್ಕಾರ ಕೊಟ್ಟಿದೆ ಹೇಳಿ? ಮತ್ತು ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಹೇಳಿರೋವಂಥದ್ದು ಏನು ಅಂತ ಅಂದರೆ, ನೀವು ಕೂಡ ತಾಳ್ಮೆಯಿಂದ ಇರಬೇಕು. ಯಾಕೆಂದರೆ ಪ್ರತಿ ತಿಂಗಳು ಕೂಡ ಹಾಕೋದಕ್ಕೆ ಆಗೋದಿಲ್ಲ, ಟ್ಯಾಕ್ಸನ್ನು ಕಟ್ಟಬೇಕು ಅಲ್ವಾ. ನೀವು ಕೂಡ ಟ್ಯಾಕ್ಸನ್ನು ಕಟ್ಟಿದ್ರೆ ಕರೆಕ್ಟಾಗಿ ಹಣವನ್ನು ಜಮಾ ಮಾಡೋದಕ್ಕೆ ಆಗುತ್ತೆ ಅಂತ ಹೇಳಿರುವಂತಹ ಮಾತು ಇವಾಗ ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಇದನ್ನೇ ದೊಡ್ಡ ವಿಚಾರವಾಗಿ ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಬಹುದು. ಇನ್ನು ಯಾರಿಗೆಲ್ಲ 4,000 ರೂಪಾಯಿ ಹಣ ಬಂದಿದೆ ಅಂತ ಹೇಳುವಂಥದ್ದಾದರೆ, 18ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಲ್ವಾ, ಸೊ ಅವರಿಗೆ 18 ಮತ್ತು 19ನೇ ಕಂತಿನ ಹಣ ಟೋಟಲ್ ಆಗಿ 4,000 ರೂಪಾಯಿ ಬಂದಿದೆ. ಆದರೆ ಕೆಲವೊಬ್ಬರಿಗೆ ಏನು ಅಂತಂದರೆ 2,000 ರೂಪಾಯಿ ಮಾತ್ರ ಬಂದಿದೆ. 18ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿರುವಂಥದ್ದು, 19ನೇ ಕಂತಿನ ಹಣ ಅನ್ನುವಂಥದ್ದು ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಒಂದು ಸ್ವಲ್ಪ ದಿನದಲ್ಲಿ ಬರುತ್ತೆ. ಯಾಕೆಂದರೆ ಇವಾಗ ಇತ್ತೀಚೆಗಷ್ಟೇ 19ನೇ ಕಂತಿನ ಹಣ ಅನ್ನುವಂಥದ್ದು ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರೋದ್ರಿಂದ ಈ ತಿಂಗಳು ಎಲ್ಲ ಕೂಡ 19ನೇ ಕಂತಿನ ಹಣನೇ ಬರುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಹಾಗಾಗಿ ಸ್ವಲ್ಪ ದಿನದ ಒಳಗಡೆನೇ ಹಣ ಅನ್ನುವಂಥದ್ದು ಬರುತ್ತೆ. ಡಿ ಕೆ ಶಿವಕುಮಾರ್ ಸರ್ ಅವರು ಇನ್ನೊಂದು ಮಾತು ಕೂಡ ಹೇಳಿರುವಂಥದ್ದು, ಇವಾಗ ಯಾವುದಾದ್ರೂ ಒಂದು ಕೆಲಸವನ್ನು ಕಾಂಟ್ರಾಕ್ಟ್ ಒಪ್ಕೊಂಡಿರ್ತಾರೆ ಅಲ್ವಾ, ಅವರಿಗೂ ಕೂಡ ತಕ್ಷಣಕ್ಕೆ ನಾವೇನು ಹಣ ಅನ್ನುವಂಥದ್ದು ಕೊಡೋದಿಲ್ಲ. ಆ ಒಂದು ಕೆಲಸವನ್ನು ಮಾಡಿ ಮುಗಿಸಿದ ನಂತರನೇ ಕೊಡೋ ಅಂಥದ್ದು. ಇದೇನು ಗೃಹಲಕ್ಷ್ಮಿ ಹಣ ಏನು ಸಂಬಳ ಅಲ್ಲ, ಪ್ರತಿ ತಿಂಗಳು ಕೂಡ ಕೊಡೋ ಅಂಥದ್ದು ಅಂತ ಕಾಂಗ್ರೆಸ್ ಸರ್ಕಾರದ ಬೇರೆಯವರು ಕೂಡ ಹೇಳಿರೋ ಅಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಕೋಪ ಬರುತ್ತೆ ಅಂತ ಹೇಳಬಹುದು. 18 ಕಂತಿನ ಹಣ ಕೊಟ್ಟಿದ್ರು, 19ನೇ ಕಂತಿನ ಹಣ ಹೊಂದಿಸ್ತಾ ಇದ್ದೀವಿ, ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿದಂಥವ್ರು ಮತ್ತೆ ಇದನ್ನು ಕೂಡ ದಿಢೀರ್ ಸುದ್ದಿಗೋಷ್ಠಿ ಮಾಡಿಬಿಟ್ಟು 19ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸದ್ಯಕ್ಕೆ 20 ಮತ್ತು 21ನೇ ಕಂತಿನ ಹಣದ ಬಗ್ಗೆ ವಿಚಾರ ಮಾಡುವಂಥದ್ದು ಅನಾವಶ್ಯಕ ಅಂತ ಹೇಳಬಹುದು.